ದ್ರೌಪದಿ ಈ ಕುರುಪತಿಯನ್ನು ಬಿಡಿಸಿ ತಂದಿರುವನೋ ಇಕೋ ನಿಮ್ಮ ಪಾದ ಮುಂದೆ ಕೆಳಗಿರುವನೋ ಇಕೋ ಗಂಧರ್ವರಿಂದ ಬಂಧಿಸಲ್ಪಟ್ಟ ಪಿಚಂಡಿಯ ಕಟ್ಟುಗಳನ್ನು ಪತಿವ್ರತ ಪಾದಾಂಗುಷ್ಟದಿಂದ ಬಿಡಿಸಿದರೆ ಬಿಡುವುದಂತೆ. ಅಣ್ಣ ಹೀಗೆ ಗಂಧರ್ವನ ವಚನ. ಅಮ್ಮ ಮಾನವತಿಯಾದ ಭಾನುಮತಿ, ಗಂಧರ್ವರಿಂದ ಬಂಧಿಸಲ್ಪಟ್ಟ ಈ ಬಂದಿಕೆಯನ್ನು ಪತಿರಥ ಸುರಮಣಿ ಪಾದಂಗುಷ್ಟದಿಂದ ಬಿಡಿಸಿದರೆ ಕಟ್ಟಿದ ಕಟ್ಟುಗಳು ಬಿಡುವಂತೆ, ಇಲ್ಲವಾದರೆ ದಾರಿಂದಲೂ ಸಾಧ್ಯವಿಲ್ಲವೆಂದು ದ್ರೌಪದಿ ಗಂಧರ್ವ ನಾಯಕನಾದ ಚಿತ್ರಸೇನ ಹೇಳಿರುವಂತೆ. ಆದ್ದರಿಂದ ನಿನ್ನ ಗಂಡನನ್ನು ಬಂಧಿಸಿರುವ ಈ ಬಂದಿಕೆಯನ್ನು ಬಿಡಿಸಮ್ಮ ಭಾನುಮತಿ, ಸುಯೋಧನ ಸತಿ. ಅಮ್ಮ ಭಾನುಮತಿ, ಪರಮ ಪತಿರತೆಯಾದ ದ್ರೌಪದಿಗೆ ಹೇಳಿ ಎನ್ನ ಪತಿಯ ಬಂಧನವನ್ನು ಬಿಡಿಸುವ ಖಂಡಿತ ದ್ರೌಪದಿ 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 ದೇವಿ ಸರ ಕುಲಗುಂಪೆ ಕೃಷ್ಣಸ್ವಾಮಿಯವರು ಈ ನಾಟಕದ ನೆರವೇರ್ತಕ್ಕಂಥ ಉಲ್ತಿ ಮಲ್ಲಿಕಾರ್ಜುನ ಅವರಿಗೆ 200 ರೂಪಾಯಿ ಹಾಗೂ ಬೆಳ್ಳಿ ಬಸವ ಅವರಿಗೂ ಕೂಡ 200 ರೂಪಾಯಿ ಕೊಟ್ಟಿರುತ್ತಾರೆ. ಆ ಮ್ಯಾನೇಜರ್ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈಗ ನಮ್ಮ ಸಂಘದ ಪರದಿಂದ ಯಾರು ಮಾಲಾರ್ಪಣೆ ಇರ್ತದೆ, ಹಾರ್ಮೋನಿಯ ಮಾಸ್ಟರ್ ಆಗಿರ್ತಕ್ಕಂಥ ಚಂದವಲ್ಲಿ ಮಾಸ್ಟರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿ ತಾಳವಾಗಿರ್ತಕ್ಕಂಥ ಉತ್ತಿ ಕೃಷ್ಣಸ್ವಾಮಿಯವರು ಅವರು ಸಹ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಬೆಳ್ಳಿ ಯಶವಂತವರು ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ಡಿ ಪ್ರಕಾಶ್ ಅವರು ಬರಬೇಕು. ಬೆಳ್ಳಿ ಬಸವರಾಜ, ಕಂದೂರು ದೇವಣ್ಣ, ಜಿ ಎಂ ಮೌತಿ ಸುರೇಶ್ ಹಾಗೂ ಹೊನ್ನಪ್ಪ ಇವರು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳಿಕೊಳ್ಳಿ. ಸ್ವಲ್ಪ ಆದಷ್ಟು ಬೇಗ ಬರಬೇಕು. ಸಂಡೇ ಪ್ರಾಣಪತಿ, ಗಂಧರ್ವರಿಂದ ಬಂಧಿಸಲ್ಪಟ್ಟ ಈ ಬಂದಿಕೆಯು ಪತಿರಥ ಪಾದಂಗುಷ್ಟದಿಂದ ಬಿಡಿಸಿದರೆ ಕಟ್ಟಿದ ಕಟ್ಟುಗಳು ಬಿಡುವಂತೆ. ನಿನ್ನಲ್ಲಿ ಪತಿರಥ ಧರ್ಮವು ಇದ್ದದ್ದು ನಿಜವಾದರೆ ಗಂಧರ್ವರಿಂದ ಬಂಧಿಸಲ್ಪಟ್ಟ ಈ ಬಂದಿಕೆಯನ್ನು ಬಿಡಿಸಿ ಕುರುಪ
ಈ ಗೋಮಾಕನ ಸೆರೆಯನ್ನು ಬಿಡಿಸಂತೆ ಹೇಳಿದೆಯಲ್ಲ. ಹೌದು ಕಾಂತೆ. ಅಯ್ಯೋ, ಇವನು ಮಾಡಿದ ಕೃತಿಯನ್ನು ನೆನೆಸಿಕೊಂಡರೆ ಪಾದದಿಂದಲೂ ಮಸ್ತಕದವರೆಗೂ ಬೆಂಕಿ ಹತ್ತಿ ಬಿಡುವುದು. ನಾನು ಸರ್ವತಾ ಬಿಡಿಸಲಾರನು ಕಾಂತ ಗುಣಮಟ್ಟ. ಸತಿ ಮಣಿಯ ಆದ ದೃಪದನೆಂದರೆ ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಈ ಪೃಥ್ವೀಪನಾದ ಅಣ್ಣನ ಉತ್ತರಕ್ಕೆ ಪ್ರತಿ ಉತ್ತರ ನಂಬಿತ್ತರಿಸುವೆಯ? ಇದಕ್ಕೆ ನಾನೇನು ಹೇಳಿ? ಇದೇ ಸಮಯ ಅದು ಯಾತಕ್ಕೆಂದರೆ ನಿನ್ನ ವ್ಯತಿಯ ಪರಿಹರಿಸಿಕೊಳ್ಳಲು ಜೀವನ ನಿನ್ನ ಜಲವನ್ನು ತೀರಿಸು. ಏಕೆಂದರೆ ಯಾತಕ್ಕೆ ನಾನೇ ಮಾಡಿ ಮನುಜಾತಿಗಳಿರ, ನನ್ನಿಂದ ಈ ಅರಣ್ಯದಲ್ಲಿ ಬಲು ಬಳಲಿದರಿ ಬಲು ನಂದರಿ. ನಾಳೆಗೆ 12 ವರ್ಷವು ತುಂಬಿದವು. ಅಜ್ಞಾತವಾಸಕ್ಕೆ ಹೋಗಬೇಕು. ಇದಕ್ಕೆ ನಿಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಹೇಳಿರಿ ಅನುಜಾತಿಗಳಿರ. ಅಹೋ ಅಣ್ಣಯ್ಯ, ಅನುಜ, ನೀನು ನಮಗೆ ಹೇಳಿ ತಡೆಯುವುದೇತಕ್ಕೆ? ಮುಖ್ಯವಾಗಿ ನಿನ್ನ ಆಜ್ಞೆ ಎಂಬ ಉರುಳು ಕಣ್ಣಿನೋಳು ಸಿಲುಕಿರುವೆವು. ನಾವು ಎಂತ ಸೂರರಾದರೇನೋ, ಎಷ್ಟು ವಿಚಕ್ಷಣವಿದ್ದರೇನೋ, ದ್ವೀಪದ ಪಶುಗಳಂತಿರುವೆವು. ಆಜ್ಞಜ ಅನುಜ, ನಿನ್ನ ಆಜ್ಞೆಗೆ ಬದ್ಧರಾದ ಮೇಲೆ ಈ ವನವಾಸಕ್ಕೆ ಬಂದೆವು. ಯಾವಾಗ ನೀನು ಜೂಜವನ್ನು ಆಡಿದೆಯೋ ಆವಾಗಲೇ ನಮಗೆ ಕಷ್ಟ ಎಂಬುದು ತೊಡಗಿರುವುದು. ಕಾಲಕ್ಕೆ ಎತ್ತವೆಲ್ಲ ಕಂಡಿಯ ಧರ್ಮಜ. ಸಹೋದರರೇ, ಇದು 1 ವರ್ಷ ಅಜ್ಞಾತವಾಸ ನಾವು ಗೆದ್ದರೆ ನಮ್ಮ ರಾಜ್ಯವು ಗುರುಪತಿ ಕಡೆಯಿಂದ ಶ್ರೀಕೃಷ್ಣನು ವಿಭಾಗ ಮಾಡಿಕೊಡುವನು. ಇಲ್ಲವಾದರೆ ನಮಗೆ ಪರಿಣಾಮ ಇದ್ದಂತೆಯೇ ನಡೆಯಲಿ. ಸಹಜಾದರೆ ಎನ್ನ ಅನುಜರೇ. ಅಹೋ ಅಣ್ಣಯ್ಯ, ಅನುಜ, ತಾವು ಯೋಚಿಸಿದ ಕಾರ್ಯಕ್ಕೆ ಒಂದು ಗುಪ್ತವಾದ ಸ್ಥಳ ಉಂಟು. ಅದು ಯಾವುದು ತಮ್ಮ? ಅದು ಯಾವುದಂದರೆ ಅದು ಯಾವುದು? ಈಗ ಉತ್ತರ ಭಾಗದ ಮಧ್ಯಾಹ್ನದರ ಎಂಬುದು ಉಂಟು. ತತ್ ರಾಜಧಾನಿ ವಿರಾಟನೆಂಬ ಭೂಪಾಲನ ಸತ್ಯದಿಂದ ಪರಿಪಾಲಿಸುವನು. ತತ್ ರಾಜನಿಗೆ ಕೌರವನಿಗೆ ಹೈತನು. ವಿರಾಟ ಭಾವ ಮೈದುನನಾದ ಕೀಚಕನೆಂಬ ಮಹಾಶೂರನು. ಕೀಚಕ ಬಲದಿಂದ ವಿರಾಟನ ದುರ್ಯೋಧನನಿಗೆ ಕಪ್ಪನ್ನು ಕೊಡದೆ ದೃಢಬಲತೆಯಿಂದ ರಾಜ್ಯವನ್ನು ಪರಿಪಾಲಿಸುವನು. ಆ ರಾಜಧಾನಿಯಲ್ಲಿ ನಮ್ಮ ರೂಪಗಳನ್ನು ಮರೆಮಾಚಿಕೊಂಡಿರಬೇಕು ಅಣ್ಣ ಸುಗುಣಲಾವಣ್ಯ. ಜಗದ್ಭೀಕರನಾದ ತಮ್ಮ ಸಹೋದರನೇ ಅಗ್ರಜ, ನಿನ್ನ ಉನ್ನತ ಮಾತವನ್ನು ಕೇಳಿ ನನಗೆ ಬಹು ಆನಂದವಾಯಿತು. ಆದರೆ ಆ ಮಚ್ಚಾನಗರದಲ್ಲಿ ನಮ್ಮ ರೂಪಗಳು ಯಾವ ರೀತಿಯಿಂದ ಅಡಗಿಸಬೇಕೆಂದರೆ ಅದು ಯಾವ ರೀತಿಯಿಂದ ಅಡಿಸಬೇಕು ಅಗ್ರಜ? ನಾನು ಕನಕಾಚಾರ್ಯ ಎಂಬ ನಾಮವನ್ನು ಧರಿಸಿ ವಿರಾಟನ ಪಂಚಾಂಗ ಸಕಲ ಸಾಮರ್ಥ್ಯವನ್ನು ಹೇಳುತ್ತಿರುವನು. ತಮ್ಮ ಕೋದರ, ನೀನು ಹಸಿವೆ ತಡೆಯತಕ್ಕವನಲ್ಲ. ಹೌದು ಅಗ್ರಜ. ಎತ್ತಿಕೊಂಡು ಕಾಲ ಕಳೆಯುವನಲ್ಲ. ನಿನಗೆ ದಂಡಿಯಾಗಿ ಅನ್ನ ಇರಬೇಕು. ಆದ್ದರಿಂದ ಪಾಕ ಪ್ರಯತ್ನವಾದ ಅಡಿಗೆ ಮಾಡುವ ಒಳಗುಂಬ ನಾಮದಿಂದ ಧರಿಸಿ ಅಡಿಗೆ ಮಾಡುತ್ತಾ ಇರು. ಭೋಜನ ಶಾಲೆಯಲ್ಲಿ ಅಡಿಗೆ ಮಾಡುತ್ತಾ ಇರು. ತಮ್ಮ ಕಿರೀಟಿ ಧರ್ಮನಂದನ, ನೀನು ಕರದಲ್ಲಿ ಬರೋ ಬಳೆಯನ್ನು ಇಟ್ಟುಕೊಂಡು ಬೃಹನ್ನಳಿಯಸನ್ನು ಧರಿಸಿ ವಿರಾಟನ ಅಂತಃಪುರದಲ್ಲಿ ವಿರಾಟನ ಮಗಳಾದ ಉತ್ತರಿಯನ್ನು ನಾಟ್ಯ ಕಲಿಸುತ್ತಾ ಇರು. ಇಷ್ಟದಂತೆ ಆಗಲಿ ಅಗ್ರಜ. ನಕಲ ಸಾಧ್ಯವರು ತುರುಗ ಗೌರ ರಕ್ಷಕರಾಗಲಿ. ಹಾಗೆ ದ್ರೌಪದಿ ಪ್ರಾಣಪತಿ, ನೀನು ವಿರಾಟನ ಅಂತಃಪುರದಲ್ಲಿ ವಿರಾಟನ ಹೆಂಡತಿಯಾಳಾದ ಸುಧಿಷ್ಠ ದೇವಿಗೆ ಎಳನು ಹಾಕುತ್ತಾ ಪುಷ್ಪವನ್ನು ಮುಡಿಸ್ತಾ ಇರು. ನೀವು ಐವರು ನಿಮ್ಮ ಕಾರ್ಯಗಳಲ್ಲಿ ಜಾಗೃತವಾಗಿರ್ರಿ. ರಾಜಧಾನಿಯಲ್ಲಿ ಮಾತು ಬರದಂತೆ 1 ವರ್ಷ ನಾವು ಅಜ್ಞಾತವಾಸ ಗೆದ್ದರೆ 1 ವರ್ಷ ಅಜ್ಞಾತವಾಸ ಪೂರ್ತಿಗೊಳಿಸಬೇಕು. ಜಾಗೃತಿಯಿಂದ ಮಧ್ಯಾಹ್ನಗರಕ್ಕೆ ತಯಾರೈ ಅನುಜಾತಗೌರ. ಪ್ರಾಣೇಶ್ವರ, ಪ್ರಾಣಕಾಂತೆ, ಆ ಭಗವಂತನು ನಮಗೆ ಎಂತಹ ಕಷ್ಟವನ್ನು ತಂದುಕೊಂಡಿದ್ದನು. ಧರ್ಮಾತ್ಮನಿಂದ ಕೀರ್ತಿ ಪಡೆದ ನೀನು ಕಂಕಚಾರಿಯಾಗಿ ಶಾಸ್ತ್ರವನ್ನು ಹೇಳುತ್ತಾ ಕಾಲವನ್ನು ಕಳೆಯಬೇಕೆ? ಎಂಥ ಕಷ್ಟವು ಬರುವುದಿತ್ತು ಕಾಂತ ಗುಣಮುಖ.
ಅದೇ ಕಾಂತಾಮಣಿ, ಅಂತ ಕೃತಯುಗದಲ್ಲಿ ಸತ್ಯಸಂಧನಾದ ಹರಿಶ್ಚಂದ್ರನು ಆ ವಲಯನಿಗೆ ಹಾಳಾಗಿ ಮಶನಂ ಕಾಯಲಿಲ್ಲವೇ, ಕಷ್ಟಪಡಲಿಲ್ಲವೇ? ನಮ್ಮಂತವರ ಪಾಡೇನು? ಕಾಲಕ್ಕೆ ಬಂದ ಖಂಡಗಾದಿಗಳನ್ನು ಅನುಭವಿಸಲೇಬೇಕು. ಒಳ್ಳೆಯಂದರೆ ಬಿಡುವಲ್ಲದೇನೆ ಪುಲ್ಲಲೋಚನೆ, ಯಾತಕ್ಕೆ ಮಾಡುವ ಯೋಚನೆ? ಅಹೋ ಕಾಂತ, ಹೇ ಕಾಂತೆ, ಇಡನ್ನಾದ ರಕ್ಕಸರನ್ನು ಒಕ್ಕಲಿಸಿದ ನೀನು ಬಾಣಸಿಗನಾಗಿ ಅಡಿಗೆಯ ಕೆಲಸವನ್ನು ಮಾಡುತ್ತಾ ಕಾಲವನ್ನು ಕಳೆಯಬೇಕೆ. ಎಂಥ ಕಷ್ಟವು ಬಂದೊದಗಿತು ಕಾಂತ ಹನುಮಂತ. ಹೇ ಕಾಂತೆ, ಏತಕ್ಕೆ ಚಿಂತೆ ಮಾಡುತ್ತೀಯಾ? ವಿಧಿ ಕೃತಕವನ್ನು ಮೀರಿದವರು ನಾವು. ಆದರೆ ನಾವು ಎಷ್ಟು ಪರಾಕ್ರಮಿಗಳಾದರೇನೋ, ನಮಗೆ ಕಷ್ಟ ಬಂದ ಕಾಲದಲ್ಲಿ ತಾನು ಮಾಡುವುದೇನಿದೆ? ಒಂದಿದ್ದರ ಬರಲಿ, ಶ್ರೀ ಗಾದಿಲಿಂಗೇಶ್ವರನ ಅಂತಃಕರಣವು ನಮ್ಮ ಮೇಲೆ ಪರಿಪೂರ್ಣ ಇರಲಿ. ಪರಿಪರಿಯಿಂದ ಚಿಂತಿಸುವುದೇತಕ್ಕೆ ನಾರೀಮಣಿ ಜೀವನಿ. ಅಹೋ ವಲ್ಲಭ, ಹೇ ದ್ರೌಪದಿ, ಮೂರು ಲೋಕದ ಗಂಡನೆಂದು ಹೆಸರು ಪಡೆದ ನೀನು ಕರದಲ್ಲಿ ಬಳೆಗಳನ್ನು ಹಾಕಿಕೊಂಡು ಬೃಹನ್ನಳೆಯಾಗಿ ಕಾಲವನ್ನು ಕಳೆಯಬೇಕು. ಎಂಥ ಕಷ್ಟವು ಬಂದೊದಗಿತು ಕಾಂತ ಹನುಮಂತ. ಅದೇ ಕಾಂತೆ, ಕಾಂತ, ಎಂಥ ಪರಾಕ್ರಮವಂತರಾದನೇನು, ತ್ರೈ ಜಗತ್ ಭೀಕರನಾದರೇನು, ಇಂದಿನ ಕರ್ಮ ಅನುಭವಿಸಲೇಬೇಕು. ಎಲ್ಲಿ ಒಕ್ಕರು ಬಿಡಲಾರದು. ನಾ ಮಹಾರಾಜರ ಇತಿ ಕೃತ್ಯದಿಂದ ಅರಣ್ಯಂ ಸಂಚರಿಸಲಿಲ್ಲವೇ? ಪರರಾಯರ ಉಳಿಗಲ್ಲಿದ್ದರು ಕಷ್ಟಪಡಲಿಲ್ಲವೇ ಸಖಿ ಸುಬ್ರಾಂಶಮುಖಿ? ತಮ್ಮಾರ್ ಗೋದರ, ಅಣ್ಣ ಯಮನಂದನ, ನಿನ್ನ ಗಜಂ ಕೊಡು. ತೆಗೆದುಕೋ ಅಗ್ರಜ. ತಮ್ಮ ಗಾಂಡೀವಿ, ಅಗ್ರಜ, ನಿನ್ನ ಬಿಲ್ಲು ಬಾಣಗಳನ್ನು ಕೊಡು. ತೆಗೆದುಕ ಅಗ್ರಜ. ಎಲ ಸಾರಥಿ, ಓ ದೇವ, ಈ ಬಿಲ್ಲು ಬಾಣಗಳನ್ನು ಚಿಗರೆಯ ಚರ್ಮದಲ್ಲಿ ಎಣದಾಕಾರ ಕಟ್ಟಿ ಈ ಸಮೀಕ್ಷೆ ಮೇಲೆ ಇಡು. ಆಗಲಿ ದೇವ.
ಲಕ್ಷ್ಮೀ ಧರ್ಮದೇವತೆ ಈ ಗೋತ್ರವಾಸಂತರಲ್ಲಿ ಬಳಲಿ ಬಳಲಿ ಬಾಯಾಗಿ ನಿನ್ನ ಪಾದ ಸನ್ನಿಧಿಗೆ ಬಂದು ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಿಲ್ಲ ಬಾಣಗಳನ್ನು ಬತ್ತಳಿಕೊಂಡು ನಿನ್ನ ವಶ ಮಾಡಿರುವುದು ಜನನಿ. ಈ ಅಜ್ಞಾತವಾಸದಲ್ಲಿ ನಮಗೆ ಯಾವ ವಿಧದಿಂದ ಒದಗ ಬಂದು ತೊಡಗದಂತೆ ಕಾಯ್ದುಕೊಂಡು ಬರಬೇಕು. ಈ ಬಿಲ್ಲು ಬಾಣಗಳನ್ನು ಅನ್ನರಸ ಮಾಡಬಾರದು, ಅರ್ಜುನ ಮಾತ್ರ ವಶವಾಗಬೇಕು. ವಾಯಿಸಿದ ಭೀಮೇಶನಿಗೆ ವಾಯಿಸಿದ ಭೀಮರಸನಿಗೆ ವಶವಾಗಬಾರದು. ಪಂಚಭೂತಗಳ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ, ಶಿರವರಣಿತ ಶ್ರೀ ಭೀಮೇಶನ ಬಂದು ಕೇಳಿದ ಕಾಲಕ್ಕೂ ವಶವಾಗಬಾರದೆಂದು ಬೇಡಿಕೊಳ್ಳಲು ತನಗೆ ಸೌಖ್ಯಪಡಾಯಿ. ಎಂತ ಮಾತನಾಡಿದರೆ ಈ ಧನುರ್ಬಾಣಗಳು ಅರ್ಜುನನ ಅವನಿಗೆ ವಶವಾಗಬೇಕೆ? ನನ್ನ ಬಾಯಿಗೆ ಗೌರವನಾದರೆ ಹೇಗೆ? ಆಗಲೇ ಪರಿ ಪರಿಯಿಂದ ನಿಮ್ಮನ್ನು ನಂಬಿದ್ದಕ್ಕೆ ಸಿಂಹಾನುಡಿಯಂತೆ ಅಗ್ರಜ, ನಾನೇ ನಿಮ್ಮ ಮಾತು ಮೀರಿ ಕುಳಿತರೆ ತಾವ ದೇವತೆಗಳ ಆಜ್ಞೆ ಏನು ಮಾಡುವುದು? ಇಕ್ಕೋ ನಿನ್ನ ಆಜ್ಞೆಯೊಂದಾಗಿದೆ. ಯಮಜಾತನೇ ಒಳ್ಳಿತಾಂಬಲಿಯಲಾದ ದ್ರೌಪದಿಗೆ ಸೌಗಂಧಿಕ ಪುಷ್ಪವಂ ತರುವ ವೇಳೆಯಲ್ಲಿ ಜಟಾಸೂರನ ಬಂಧವನ್ನು ನಾನು
ಮುರಹರಿಗೆ ಎದುರಾಗಿ ಬಂದ ಜನಸಂದನಂ ಸರ್ವನೇ ಸೀಳೆ ಮುರಹರಿಯ ಭಯವ ಪರಿಹರಿಸಿದವನು ನಾನು ಅಥವಾ ಈ ಸೌಮ್ಯ ಸಾಧ್ಯ ಅಗ್ಗಜ ಒಂದೊಂದು ಸಮಯದಲ್ಲಿ ಬಂದ ಕುಂದುಗಳು ಪರಿಹರಿಸಿದ ಹರಿದ ನಂತರ ನಮ್ದು ತಿಳಿದು ಇದರ ಹುಡುಕಿನಿಂದ ಈ ಪರಿ ನುಡಿಯಬಹುದೇ ಯಮಜಾತನೇ ವೃಕ್ಷದಲ್ಲಿರುವ ಆಯುಧಗಳು ಪಾತನಿಗೆ ತಪ್ಪು ನನಗೆ ಕೊಡಬೇಡವೆಂದು ಹೇಳಿಯಲ್ಲ ನಾನೇ ಸಮರ್ಥನಲ್ಲ ಒಳ್ಳೆ ಈ ಧನುರ್ಬಾಣಗಳಲ್ಲಿ ಉಲ್ಪಿಕಾರ ಮಂಚೇಶ್ವರನೇ ಕಾದಿರಲೇ ಅಬ್ಬರಿಸಿ ಬೀರದ ಬೊಬ್ಬೆಯನ್ನು ದಿಟ್ಟತನದಿಂದ ಅಷ್ಟದಿಕ್ಪಾಲಕರನ್ನು ಲೆಕ್ಕಿಸದೆ ಉರುಗಾತ್ರವನ್ನು ಒಯ್ಯುತ್ತೇನೆ ನೋಡು. ಎನ್ನ ಕರಮ ಬೆಳೆಯುವ ನೀರರಿದ್ದರೆ ಜಾಗೃತಿಯಿಂದ ಬರೆಯುವ ಅಣ್ಣಯ್ಯ ಬಲ ಪರಾಕ್ರಮನಾದ ತಮ್ಮ ಭೀಮಸೇನ, ಈ ಸಮಯದಲ್ಲಿ ನಿನ್ನ ಕೋಪಂ ಸಂಚಯಿಸು ಸಾಧಿಸು. ಅದು ಯಾಕಂದರೆ ನೀನು ಕದನವಲ್ಲದೆ ಕಾಲ್ಕೆದರುವೆ. ಏನಾದರೂ ಅಪಾಯ ಸಂಭವಿಸುವುದೊಂದು ಸಹಿಸುವುದಲ್ಲ ಎಂಬ ಭಯದಿಂದ ಈ ಬಿಲ್ಲು ಬಾಣಗಳನ್ನು ಕೊಡಬಾರದು ಹೇಳಿದೆ. ಇಷ್ಟು ಮಾತ್ರಕ್ಕೆ ಎನ್ನ ಮೇಲೆ ಕೋಪವ್ಯಾಪಕ್ಕೆ ಈ ಅಜ್ಞಾತವಾಸ ಪೂರ್ತಿಯಾದ ನಂತರ ಶ್ರೀಮನ್ ವೈಕುಂಠವಾಸಿಯಾದ ಶ್ರೀಕೃಷ್ಣನಿಂದ ಅಚ್ಚೀನಾವತಿ ಸೌಭಾಗ್ಯವನ್ನು ಕೈಗೂಡಿಸಬಹುದು, ಧರ್ಮದಿಂದ ಕೈಗೂಡಿಸಿಕೊಳ್ಳಬೇಕು. ನಾವು ಐವರು ಅರಗಿನ ಮನೆಯಲ್ಲಿ ದತ್ತವಾಗುವ ಕಾಲದಲ್ಲಿ ನಮ್ಮ ಐವರ ಕಾಲವನ್ನು ಉಳಿಸಿದವನು ನೀನೇ. ಈ ಸಮಯದ ನೀನೇ ಈ ಪರಿ ಕುರಿತು ಮಾತನಾಡಿದರೆ ನಿನಗೆ ಕೇಳುವರಾರು. ಋಕೋದರ, ನಿನ್ನ ನುಡಿಗಳು ಬಲಗಂಭೀರ. ಅಹೋ ಅಣ್ಣಯ್ಯ, ಅನುಜ, ಎಲ್ಲ ಸರ್ವ ಅಪರಾಧಗಳನ್ನು ಮುನ್ನಿಸು. ಇನ್ನು ಒಂದು ಅಜ್ಞಾತವಾಸದಲ್ಲಿ ನಿಮ್ಮ ಆಜ್ಞೆಯಂತೆ ಶಿರಸಾವಹಿಸಿ ನಡೆದುಕೊಳ್ಳುತ್ತೇನೆ. ಧರ್ಮನಂದನ ಮಾಡುವುದು ನಿಮ್ಮ ಪಾದ ಭಕ್ತಗಳಿಗೆ ವಂದನ. ಈಗ ಮಹಾರಾಜ ಅಮ್ಮ ತಾಯಿ ಲಕ್ಷ್ಮಿ ಧರ್ಮದೇವತೆ ಈ ಗೋತ್ರವಾಸಂತರಲ್ಲಿ ಬಳಲಿ ಬಳಲಿ ಬಾಯಾಗಿ ನಿನ್ನ ಪಾದ ಸನ್ನಿಧಿಗೆ ಬಂದು ಅರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಿಲ್ಲ ಬಾಣಗಳನ್ನು ಬತ್ತಳಿಕೊಂಡು ನಿನ್ನ ವಶ ಮಾಡಿರುವುದು. ಜನನಿ, ಈ ಅಜ್ಞಾತವಾಸದಲ್ಲಿ ನಮಗೆ ಯಾವ ವಿಧದಿಂದ ಒದಗಬಹುದು ತೊಡಗದಂತೆ ಕಾಯ್ದುಕೊಂಡು ಬರಬೇಕು. ಈ ಬಿಲ್ಲು ಬಾಣಗಳನ್ನು ಅನ್ಯರಸ ಮಾಡಬಾರದು, ಅರ್ಜುನ ಮಾತ್ರ ವಶವಾಗಬೇಕು. ವಾಯುಸುತ ಭೀಮೇಶನಿಗೆ ವಶವಾಗಬಾರದು. ಪಂಚಭೂತಗಳ ಸಾಕ್ಷಿ, ಅಷ್ಟ ದಿಕ್ಪಾಲಕರ ಸಾಕ್ಷಿ, ಶಿರವರಣಿತ ಶ್ರೀ ಭೀಮೇಶನ ಬಂದು ಕೇಳಿದ ಕಾಲಕ್ಕೂ ವಶವಾಗಬಾರದೆಂದು ಬೇಡಿಕೊಳ್ಳುವ ಜನನೇ ಸೌಖ್ಯಪ್ರಧಾನಿ
ರಾಮಾಯಣ, ಈ ಸಮಯದಲ್ಲಿ ನಿನ್ನ ಕೋಪವನ್ನು ಸಂಚಯಿಸು, ಸಾಧಿಸು. ಅದು ಯಾಕಂದರೆ ನೀನು ಕಥನವೆಂದರೆ ಕಾಲ್ಕೆದರುವೆ. ಏನಾದರೂ ಅಪಾಯ ಸಂಭವಿಸುವುದೊಂದು ಸಹಿಸುವುದಲ್ಲ ಎಂಬ ಭಯದಿಂದ ಈ ಬಿಲ್ಲು ಬಾಣಗಳನ್ನು ಕೊಡಬಾರದು ಹೇಳಿದೆ. ಇಷ್ಟು ಮಾತ್ರಕ್ಕೆ ಎನ್ನ ಮೇಲೆ ಕೋಪವ್ಯಾತಕ್ಕೆ. ಈ ಅಜ್ಞಾತವಾಸ ಪೂರ್ತಿಯಾದ ನಂತರ ಶ್ರೀಮನ್ ವೈಕುಂಠವಾಸಿಯಾದ ಶ್ರೀಕೃಷ್ಣಗಳಿಂದ ಅಚ್ಚೀನಾದ ಸೌಭಾಗ್ಯವನ್ನು ಕೈಗೂಡಿಸಬಹುದು, ಧರ್ಮದಿಂದ ಕೈಗೂಡಿಸಿಕೊಳ್ಳಬೇಕು. ನಾವು 5 ಅರಗಿನ ಮನೆಯಲ್ಲಿ ದತ್ತವಾಗುವ ಕಾಲದಲ್ಲಿ ನಮ್ಮ 5 ಕಾಲವನ್ನು ಉಳಿಸಿದವನು ನೀನೇ. ಈ ಸಮಯದಲ್ಲಿ ನೀನೇ ಈ ಪರಿ ಕುರಿತು ಮಾತನಾಡಿದರೆ ನಿನಗೆ ಕೇಳುವರಾರು. ಋಕೋದರ, ನಿನ್ನ ನುಡಿಗಳು ಬಲು ಗಂಭೀರ. ಅಹೋ ಅಲ್ಲಯ್ಯ, ಅನುಜ, ಎಲ್ಲ ಸರ್ವ ಅಪರಾಧಗಳನ್ನು ಮುನ್ನಿಸು. ಇನ್ನು ಮುಂದೆ ಅಜ್ಞಾತವಾಸದಲ್ಲಿ ನಿಮ್ಮ ಆಜ್ಞೆಯಂತೆ ಶಿರಸಾವಹಿಸಿ ನಡೆದುಕೊಳ್ಳುತ್ತೇನೆ ಧರ್ಮನಂದನ. ಮಾಡುವುದು ನಿಮ್ಮ ಪಾದಪದ್ಮಗಳಿಗೆ ವಂದನ. ಈಗ ಮಹಾರಾಜ, ₹500, ಬೆಳ್ಳಿ 200 ರೂಪಾಯಿ, ₹500, ಅಡಿಗೆ ಮನೆ ಸಣ್ಣ ₹500, ಈ ಪ್ರಕಾರ ₹200, ಬೆಳ್ಳಿ ಗೊಬ್ಬರ ₹500, ನಮ್ದು ದೇವಣ್ಣ ₹500. ಅದೇ ರೀತಿ ಅವರು ನಮಗೆ ಒಂದು ಕಾಲದಲ್ಲಿ ₹500, ₹500 ಹಾಗೂ ಅದನ್ನ ₹500 ಿ